ಭಗವದ್ರೂಪಂ ಸಾಧಕಃ ಅನುಭಾವಯೇತ್ ಅಂತ ಒಂದು ಪ್ರಯೋಗ. ಭಗವಂತನ ರೂಪವನ್ನು ಸಾಧಕನು ಧ್ಯಾನಿಸಬೇಕು. ಅನುಭಾವಯೇತ್ ಅಂತಿದೆ. ಇದು ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದ 13 ಅಥವಾ 14ನೇ ಶ್ಲೋಕ. ನಿಜಂತ ಪ್ರಯೋಗ. ಕೆಲವು ಕಡೆ ಭಾವಯಾಮಿ ಪವಮಾನನಂದನಂ, ಭಾವಯಾಮಿ ರಘುನಂದನಂ ಅಂತ ಹೀಗೆ ಭಗವಂತನ ಸ್ತೋತ್ರ ಕೂಡ ಭಾವಯಾಮಿ ಅಂತ ಕೇಳಿ ಬರ್ತಿರ್ತದೆ. ಸರಿ, ಇಲ್ಲೆಲ್ಲ ಇವು ಪ್ರಯೋಗಗಳು ಯಾವುದು? ಇದು ನಿಜಂತ ಪ್ರಯೋಗ. ಸರಿ, ಇದಕ್ಕೆ ಹಾಗಾದ್ರೆ ಅಣಿಜಂತ ಯಾವುದು ಅಂತ ಪ್ರಶ್ನೆ ಬಂದ್ರೆ, ಸಾಧಕಸ್ಯ ರೂಪಂ ಮನಸಿ ಭವತಿ. ಸಾಧಕಸ್ಯ ರೂಪಮಲ್ಲ, ಭಗವತಃ ರೂಪಂ ಮನಸಿ ಭವತಿ. ಭಗವಂತನ ರೂಪವು ಮನಸ್ಸಿನಲ್ಲಿ ಇರುತ್ತದೆ ಅಥವಾ ಬರುತ್ತದೆ. ಬರುತ್ತದೆ ಅಂದ್ರೆ ಬಂದು ನಿಲ್ಲುತ್ತದೆ ಸ್ಥಿರವಾಗಿ ಅಂತ ಅರ್ಥ. ಅದು ಅಣಿಜಂತ ರೂಪ. ಹಾಗೆ ಬಂದು ನಿಲ್ಲುವಂತೆ ಮಾಡುವುದು ಅಂದ್ರೆ ಅದೇ ಧ್ಯಾನ ಮಾಡುವುದು ಅಂತ ಅದರ ತಾತ್ಪರ್ಯ. ಆ ಭಗವಂತನನ್ನೇ ಅಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಬರೋದಿಲ್ಲಲ್ಲ. ಭಗವಂತನ ಸನ್ನಿಧಾನವನ್ನು ಮನಸ್ಸಿನಲ್ಲಿ ನೆನೆದು ಅವನನ್ನ ಧ್ಯಾನ ಮಾಡುವುದು ಅಂತಾನೆ ಅದರ ಅರ್ಥ. ಹೀಗೆ ಅನುಭಾವಯಾಮಿ, ಭಾವಯಾಮಿ ಹೀಗೆಲ್ಲ ನಿಜಂತ ಪ್ರಯೋಗಗಳು. ಅದಕ್ಕೆ ಅನುಭವತಿ ಅಂದ್ರೆ ಅನುಸೃತ್ಯ ಈ ಸಾಧಕನ ಭಕ್ತಿಯನ್ನು ಅನುಸರಿಸಿ ಭಗವಂತ ಅಲ್ಲಿ ಬರ್ತಾನೆ. ಸಾಧಕಸ್ಯ ಭಕ್ತಿ ಅನುಸೃತ್ಯ ಭಗವಾನ್ ತಸ್ಯ ಚಿತ್ತೇ ಭವತಿ. ಅಥವಾ ಬರೇ ಭಾವಯಾಮಿ ಅಂತ ನಿಜಂತ ಇದ್ದಾಗ ಅದಕ್ಕೆ ಬರೇ ಭವತಿ ಅಂತ ಪ್ರಯೋಗ. ಹೀಗೆ ಇವೆಲ್ಲ ಪ್ರಯೋಗಗಳನ್ನ ನಾವಲ್ಲಿ ನೋಡಬಹುದಾಗಿದೆ. ಇದು ಆ ನಿಜಂತಕ್ಕೆ ಅಣಿಜಂತ ರೂಪವನ್ನು ನಾವು ನೋಡಿದ ಒಂದು ಪ್ರಸಂಗ.